ಕೇಂದ್ರ ಸರ್ಕಾರದ ಒಂದು ಮಹತ್ವಪೂರ್ಣ ಯೋಜನೆ. ಈ ಯೋಜನೆ ಮುಖಾಂತರ ಮಹಿಳೆಯರಿಗೆ ಉಚಿತವಾಗಿ LPG ಸಿಲಿಂಡರ್ ಸಿಗುತ್ತೆ. ಜೊತೆಗೆ ಕಂಪ್ಲೀಟ್ ಫ್ರೀಯಾಗಿ ಗ್ಯಾಸ್ ಕೂಡ ಸಿಗುತ್ತೆ. ಇದ್ರ ಜೊತೆಗೆ ನಿಮಗೆ ಪ್ರತಿ ತಿಂಗಳು ಕೇವಲ ₹550ಗೆ ಸಿಲಿಂಡರ್ ಸಿಗುತ್ತೆ. ಈಗೆಲ್ಲ ನಿಮಗೆ ಗೊತ್ತೇ ಇದೆ, ಒಂದು ಸಿಲಿಂಡರ್ ಪ್ರತಿ ತಿಂಗಳು ತಗೊಳ್ಳೋದಕ್ಕೆ ₹850 ಒಂದು ಕಡೆ ಆದರೆ ಕೆಲವು ಕಡೆ ₹950ವರೆಗೂ ಹಣನ ತಗೋತಾರೆ. ಸೊ ಕೇಂದ್ರ ಸರ್ಕಾರದ ಈ ಯೋಜನೆ ಮುಖಾಂತರ ಪ್ರತಿ ತಿಂಗಳು ನೀವು ₹550ಗೆ ಸಿಲಿಂಡರ್ನ ಕೊಂಡ್ಕೊಳ್ಳಬಹುದು. ಹಾಗಿದ್ರೆ ಇದು ಯಾವ ಯೋಜನೆ? ಈಗಾಗಲೇ ನಮ್ಮ ಹತ್ರ ಗ್ಯಾಸ್ ಇದೆ, ನಾವು HP ಅಥವಾ ಭಾರತ್ ಗ್ಯಾಸ್ ಯೂಸ್ ಮಾಡ್ತಾ ಇದ್ದೀವಿ. ಈ ಯೋಜನೆಗೂ ಕೂಡ ಅರ್ಜಿನ ಸಲ್ಲಿಸಬಹುದಾ? ನಮಗೂ ಕೂಡ ಪ್ರತಿ ತಿಂಗಳು ₹550ಗೆ ಸಿಲಿಂಡರ್ ಸಿಗುತ್ತಾ ಅಂತ ತಿಳ್ಕೊಬೇಕು ಅಂದರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಾನು ಈ ವಿಡಿಯೋದಲ್ಲಿ ಟ್ರೈ ಮಾಡ್ತೀನಿ. ಹಾಗೆ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ರು, ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ನಾನು ಮುಂದೆ ಯಾವುದೇ ರೀತಿಯ ವಿಡಿಯೋಸ್ ಹಾಕಿದ್ರು ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ನೀವು ಕೊಡೋ ಲೈಕು ನಮಗೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಒಂದು ಇನ್ಸ್ಪಿರೇಷನ್ ಕೂಡ ಆಗುತ್ತೆ. ಇನ್ನು ಈ ಯೋಜನೆ ಮುಖಾಂತರ ನೀವು ಪ್ರತಿ ತಿಂಗಳು ₹550ಗೆ ಸಿಲಿಂಡರ್ನ ತಗೋಬಹುದು. ಇದು 100% ಸತ್ಯ. ಇದಕ್ಕೆ ನಾನು ಪ್ರೂಫ್ ಸಮೇತ ಇನ್ಫಾರ್ಮೇಷನ್ನ ತಿಳಿಸ್ತೀನಿ. ನಿಮಗೆ ಡೌಟ್ ಬರಬಾರ್ದು, ಇದು ಏನೋ ಹೇಳಬೇಕು ಅಂತ ಪ್ರತಿದಿನ ಏನೇನೋ ಹೇಳ್ತಾರೆ ಅಂತ ಕೂಡ ಅನ್ನಿಸ್ಬಾರ್ದು. ಸೊ ಅದಕ್ಕೋಸ್ಕರ ಪ್ರೂಫ್ ಕೂಡ ಹಾಕಿರ್ತೀನಿ. ₹550ಗೆ ಸಿಲಿಂಡರ್ ಸಿಗೋವಂಥದ್ದು. ಇವಾಗಿನ ಜೀವನ ಬಹಳ ದುಬಾರಿ. ಪ್ರತಿ ತಿಂಗಳು ನೀವು ಅಕ್ಕಿ, ಬೇಳೆ, ದಿನಸಿಗೆ ದುಡ್ಡು ಅರೇಂಜ್ ಮಾಡಬೇಕು ಅನ್ನೋ ರೀತಿಯಾಗಿ ಪ್ರತಿ ತಿಂಗಳು ಸಿಲಿಂಡರ್ಗೂ ಕೂಡ ದುಡ್ಡು ಅರೇಂಜ್ ಮಾಡಬೇಕು ಅನ್ನೋದು ಒಂದು ತಲೆನೋವಿರುತ್ತೆ. ಸೊ ಈ ಯೋಜನೆ ಮುಖಾಂತರ ಎಲ್ಲ ಹೆಣ್ಮಕ್ಳಿಗೂ ಒಂದು ಸಹಾಯ ಆಗಬಹುದು ಅಂತ ಕೂಡ ನಾನು ಅನ್ಕೋತೀನಿ. ಏನು ಈ ಯೋಜನೆ, ಯಾವ ರೀತಿ ಈ ಯೋಜನೆಗೆ ಅರ್ಜಿ ಸಲ್ಲಿಸಬೇಕು ಅಂತ ನೋಡೋದಾದರೆ, ಇದು ಕೇಂದ್ರ ಸರ್ಕಾರದ ಒಂದು ಯೋಜನೆ. ಈ ಯೋಜನೆಯ ಹೆಸರು ಬಂದು ಪ್ರಧಾನಮಂತ್ರಿ ಉಜ್ವಲ ಯೋಜನೆ, PMUY ಅಂತ. ಇದನ್ನು ಜಾರಿಗೆ ತಂದಿತ್ತು 2016ರಲ್ಲಿ. ಮೊದಲನೇ ಹಂತದಲ್ಲಿ ಬಡತನ ರೇಖೆಗಿಂತ ಕೆಳಗಿರುವ 5 ಕೋಟಿ ಮಹಿಳೆಯರಿಗೆ ದ್ರವೀಕೃತ ಪೆಟ್ರೋಲಿಯಂ ಗ್ಯಾಸ್ ಅಂದರೆ LPG ಸಿಲಿಂಡರ್ನ ಒದಗಿಸೋದು ಇದು ಸರ್ಕಾರದ ಗುರಿಯಾಗಿತ್ತು. ನೋಡಿ, ಇದರಲ್ಲಿ 7 ವರ್ಗದ ಜನರು, SC, ST, PMAY, AAY ಅಂದರೆ ಅಂತ್ಯೋದಯ ಕಾರ್ಡ್ ಹೊಂದಿರ್ತಾರಲ್ಲ ಅಂಥವರು, ಆಮೇಲೆ BPL ರೇಷನ್ ಕಾರ್ಡ್ ಹೊಂದಿರುವಂಥವ್ರು, ಹಿಂದುಳಿದ ವರ್ಗಗಳು, ಚಹಾ ತೋಟ, ಅರಣ್ಯ ನಿವಾಸಿಗಳು, ದ್ವೀಪಗಳು, ಇಲ್ಲೆಲ್ಲ ವಾಸ ಮಾಡುವಂಥವ್ರು. ಇದರಲ್ಲಿ ನೋಡಿ SC, ST, OBC, ಅಂತ್ಯೋದಯ ಕಾರ್ಡ್ ಇರುವಂಥವ್ರು, BPL ರೇಷನ್ ಕಾರ್ಡ್ ಇರೋರು ಕೂಡ ಎಲಿಜಿಬಲ್ ಇರ್ತಾರೆ. ಮಹಿಳಾ ಫಲಾನುಭವಿಗಳನ್ನು ಒಳಗೊಂಡಿರುವಂತಹ ಈ ಯೋಜನೆ ಆಗಿರುತ್ತೆ. ಇದು 2ನೇ ಹಂತದಲ್ಲಿ 8 ಕೋಟಿ ಮಹಿಳಾ ಸದಸ್ಯರಿಗೆ LPG ಸಿಲಿಂಡರ್ನ ಕೊಡುವಂಥ ಉದ್ದೇಶನ ಹೊಂದಿದೆ. ಮೊದಲನೇ ಹಂತದಲ್ಲಿ 5 ಕೋಟಿ, ಅದಾದಮೇಲೆ 8 ಕೋಟಿ. ಈ ಯೋಜನೆ ಮುಖಾಂತರ ನಿಮಗೆ ಗ್ಯಾಸ್ ಸಿಲಿಂಡರ್ ಉಚಿತವಾಗಿ ಕೊಡ್ತಾರೆ. ಅಂದರೆ ಉಚಿತ ರೀಫಿಲ್ ಮತ್ತು ಸ್ಟವ್ ಜೊತೆಗೆ ವಿತರಿಸ್ತಾರೆ. ಇದರಲ್ಲಿ ಮುಖ್ಯವಾಗಿ ಹೊಸದಾಗಿ ಮದುವೆ ಆಗಿರುವಂಥವ್ರು, ಸಪ್ರೇಟ್ ಮನೆ ಮಾಡ್ಕೊಳ್ಳೋವಂಥವ್ರು, ತುಂಬ ವರ್ಷಗಳಿಂದ ನಾವು LPG ಸಿಲಿಂಡರ್ಗಳನ್ನ ಅಥವಾ ಗ್ಯಾಸ್ನ ಯೂಸ್ ಮಾಡ್ತಿಲ್ಲ, ಹಳ್ಳಿಗಳಲ್ಲಿ ಒಲೆಗಳಲ್ಲಿ ಅಡುಗೆ ಮಾಡ್ತಾ ಇದ್ದೀವಿ, ನಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಗ್ಯಾಸ್ ಕನೆಕ್ಷನ್ ಇಲ್ಲ ಅನ್ನೋರು ಇದಕ್ಕೆ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ಕೇಂದ್ರ ಸರ್ಕಾರದ ವತಿಯಿಂದ ಉಚಿತವಾಗಿ ಸ್ಟವ್ ಮತ್ತು LPG ಸಿಲಿಂಡರ್ ಎರಡನ್ನ ಕೂಡ ಕೊಡ್ತಾರೆ. ಯಾರ್ಯಾರು ಅರ್ಜಿನ ಹಾಕಬಹುದು ಅಂತ ನೋಡಿದ್ರೆ, ಹೊಸದಾಗಿ ಮದುವೆ ಆಗಿರ್ತಾರೆ, ಸಪ್ರೇಟ್ ಮನೆ ಮಾಡ್ಕೋಬೇಕು ಅಂತಿರ್ತಾರೆ, ಅಂಥವ್ರು ಈ ಉಜ್ವಲ ಯೋಜನೆಗೆ ಅರ್ಜಿನ ಹಾಕೋದಕ್ಕೆ ಎಲಿಜಿಬಲ್ ಇರ್ತಾರೆ. ಇದು ಸಿಟಿಲಿ ಬೇಕಿದ್ರು ಹಾಕ್ಬೋದು, ಹಳ್ಳಿಲಿ ಬೇಕಿದ್ರು ಅಪ್ಲಿಕೇಶನ್ನ ಸಲ್ಲಿಸಬಹುದಾಗಿರುತ್ತೆ. ಆದರೆ ನಿಮ್ಮ ಹೆಸರಲ್ಲಿ ಬೇರೆ ಯಾವುದೋ ಕಂಪ್ನಿದು ಸಿಲಿಂಡರ್ ಆಲ್ರೆಡಿ ಬುಕ್ ಆಗಿರಬಾರ್ದು. ಅಂದರೆ HP ಗ್ಯಾಸ್ ಕನೆಕ್ಷನ್ ಅಥವಾ ಭಾರತ್ ಗ್ಯಾಸ್ ಕನೆಕ್ಷನ್ ನಿಮ್ಮ ಹೆಸರಲ್ಲಿ ಇರಬಾರ್ದು. ಮತ್ತು ಮಹಿಳೆಯರು ಮಾತ್ರ ಈ ಯೋಜನೆಗೆ ಅರ್ಜಿನ ಹಾಕೋದಕ್ಕೆ ಎಲಿಜಿಬಲ್ ಇರ್ತಾರೆ. ಗಂಡ ಹೆಂಡತಿ ಇಬ್ಬರು ಇದ್ರು ಅಂದರೆ ನೀವು ಹೆಂಡತಿ ಹೆಸರಲ್ಲಿ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ಅಂದರೆ ಈ ಯೋಜನೆಗೆ ಕುಟುಂಬದಲ್ಲಿ ಯಾರಾದರೂ ಒಬ್ಬರು ಮಾತ್ರ ಅರ್ಜಿನ ಸಲ್ಲಿಸೋದಕ್ಕೆ ಎಲಿಜಿಬಲ್ ಇರ್ತಾರೆ. ನೀವೇನಾದರೂ 2-3 ಜನ ಮಕ್ಕಳಿದ್ದು ಅವರೆಲ್ಲರಿಗೂ ಮದುವೆ ಆಗಿದೆ, ಅವರೆಲ್ಲರೂ ಸಪ್ರೇಟ್ ಇದ್ದಾರೆ ಅಂದರೆ ನೀವು ಸಪ್ರೇಟ್ ಗ್ಯಾಸ್ ಸಿಲಿಂಡರ್ಗೆ ಅರ್ಜಿನ ಹಾಕೋಬಹುದು. ಆ ಅರ್ಜಿ ಹಾಕಬೇಕಾದ್ರೆ ಹಲವಾರು ಮಾನದಂಡಗಳು ಕೂಡ ಇದಾವೆ. ನೀವು ಆನ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಈ ಯೋಜನೆಗೆ ಮಹಿಳೆಯರು ಮಾತ್ರ ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಕನಿಷ್ಠ 18 ವರ್ಷ ವಯಸ್ಸಾಗಿರಬೇಕು. ಮನೆಯ ಮುಖ್ಯಸ್ಥೆ ಕೂಡ ಮಹಿಳೆನೇ ಆಗಿರಬೇಕು. ಇದಕ್ಕೆ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ ಅಂದರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ, ಮೊಬೈಲ್ ನಂಬರ್ ಬೇಕಾಗುತ್ತೆ, ಪಾಸ್ಪೋರ್ಟ್ ಸೈಜ್ದು ಫೋಟೋ ಬೇಕಾಗುತ್ತೆ, ಪಡಿತರ ಚೀಟಿ ಅಂದರೆ ರೇಷನ್ ಕಾರ್ಡ್ ಬೇಕಾಗುತ್ತೆ. ರೇಷನ್ ಕಾರ್ಡ್ಗಳಲ್ಲಿ ನೀವು KYCನ ಮಾಡ್ಕೊಂಡಿರಬೇಕು ಮತ್ತು ಅದು ನೋಂದಣಿ ಕೂಡ ಆಗಿರಬೇಕು. ಮತ್ತು ಪ್ರಸ್ತುತವಾಗಿ ಚಾಲನೆಯಲ್ಲಿರುವಂತಹ ಉಜ್ವಲ ಯೋಜನೆ 2.0 ಅಡಿಯಲ್ಲಿ ನೀವು ಜನಸೇವಾ ಕೇಂದ್ರಕ್ಕೆ ಹೋಗಿ ಆನ್ಲೈನಲ್ಲಿ ಅರ್ಜಿನ ಸಲ್ಲಿಸಬೇಕಾಗಿರುತ್ತೆ. ಇದಕ್ಕೋಸ್ಕರ ನಿಮಗೆ ವೆಬ್ಸೈಟ್ ಲಿಂಕ್ ಬೇಕಿದ್ರು ನಾನು ಹಾಕಿರ್ತೀನಿ, ಅಲ್ಲಿ ಬೇಕಿದ್ರೆ ನೀವು ಹೋಗಿ ಒಂದ್ಸಲ ಟ್ರೈ ಮಾಡಬಹುದು ಆನ್ಲೈನ್ ಮುಖಾಂತರ. ಆನ್ಲೈನಲ್ಲಿ ರಿಜಿಸ್ಟರ್ ಮಾಡ್ಕೊಂಡ್ಮೇಲೆ ನಿಮಗೆ ನಿಯರ್ ಬೈ ಒಂದು ಸೆಂಟರ್ದು ಡೀಟೇಲ್ಸ್ ಬರುತ್ತೆ. ಅಲ್ಲಿ ನೀವು ಹೋಗಿ ಡಾಕ್ಯುಮೆಂಟ್ಸ್ನೆಲ್ಲ ವೆರಿಫಿಕೇಷನ್ ಮಾಡಿಸ್ಕೊಂಡು LPG ಸಿಲಿಂಡರ್ ಮತ್ತು ಸ್ಟವ್ ಎರಡನ್ನೂ ಕೂಡ ಉಚಿತವಾಗಿ ಪಡ್ಕೋಬಹುದಾಗಿರುತ್ತೆ. ಮತ್ತು ಇನ್ನೊಂದು ಇನ್ಫಾರ್ಮೇಷನ್ ಏನಪ್ಪ ಅಂದರೆ, ಇದರಲ್ಲಿ ನೀವು ಸಿಲಿಂಡರ್ಗೆ ಕೆಲವು ಕಡೆ ಎಲ್ಲ ₹850 ಇರುತ್ತೆ. ಭಾರತ್ ಗ್ಯಾಸ್ ಆಗಿರಬಹುದು ಅಥವಾ ಇಲ್ಲಿ ಇಂಡಿಯನ್ ಆಗಿರಬಹುದು, ಬೇರೆ ಯಾವುದೋ ಸಿಲಿಂಡರ್ ನಿಮ್ಮ ಹತ್ರ ಇರುತ್ತೆ, ₹850ಗೆ ನೀವು ತಗೋತಾ ಇರ್ತೀರಾ. ನಾನು ಮೊದಲೇ ಹೇಳಿದೆ ₹550ಗೆ ನಿಮಗೆ ಸಿಲಿಂಡರ್ ಸಿಗುತ್ತೆ ಅಂತ. ಹಾಗಿದ್ರೆ ಯಾವಾಗ ಹೇಗೆ ಸಿಗುತ್ತೆ ಅಂತ ನೋಡೋದಾದರೆ, ಯಾರು ಉಜ್ವಲ ಯೋಜನೆ ಅಡಿಯಲ್ಲಿ ಸಿಲಿಂಡರ್ ಬುಕ್ ಮಾಡ್ತಿರೋ ಪ್ರತಿ ತಿಂಗಳು ಕೂಡ ನೀವು ಎಷ್ಟು ಫೀಸ್ ಇರುತ್ತೆ, ಎಷ್ಟು ಬಿಲ್ ಇರುತ್ತೋ ಅಷ್ಟೇ ಕಟ್ಟಬೇಕಾಗುತ್ತೆ. ₹850 ಇತ್ತು ಅಂದರೆ ₹850ನೇ ಕಟ್ಟಬೇಕಾಗುತ್ತೆ. ಆದರೆ ₹300 ನಿಮಗೆ ರೀಫಂಡ್ ಆಗುತ್ತೆ.
ಸಬ್ಸಿಡಿ ಅಮೌಂಟು ರಿಟರ್ನ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ. ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮಗೆ ಬ್ಯಾಂಕ್ ಡೀಟೇಲ್ಸ್ ತೊಗೊಂಡಿರ್ತಾರಲ್ವಾ, ಅದೇ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ. ನೀವು ಇವಾಗ ಗ್ಯಾಸ್ ಬುಕ್ ಮಾಡ್ತೀರಾ ಅನ್ಕೊಳ್ಳಿ, ಇವತ್ತು ಬುಕ್ ಮಾಡಿದ್ರೆ ನಿಮಗೆ ನಾಳೆ ಸಿಲಿಂಡರ್ ಬರುತ್ತೆ. ನಾಳೆ ನೀವು ಬಿಲ್ ಕೊಟ್ಟು ಸಿಲಿಂಡರ್ನ ತೊಗೊಂಡಿರ್ತೀರಾ. ಸಿಲಿಂಡರ್ ಬಿಲ್ನ ಅವರು ಸೈನ್ ಮಾಡಿಸ್ಕೊತಾರಲ್ವಾ, ಅದು ಕಂಪ್ಯೂಟರಲ್ಲಿ ಎಂಟ್ರಿ ಆಗಿ ಒಂದು 4-5 ದಿನಗಳಲ್ಲಿ ನಿಮ್ಮ ಖಾತೆಗೆ ಅಮೌಂಟ್ ಬಂದು ಬೀಳುತ್ತೆ. 850 ರೂಪಾಯಿ ಒಳಗಡೆ 550 ರೂಪಾಯಿ ಸಿಲಿಂಡರ್ಗೆ ಹೋಗುತ್ತೆ. 300 ರೂಪಾಯಿ ಸಬ್ಸಿಡಿ ಅಮೌಂಟು ಉಜ್ವಲ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ಬರುತ್ತೆ. ನೋಡಿ, ಉಜ್ವಲ ಸ್ಕೀಮಲ್ಲಿ ನೀವು ಅಪ್ಲಿಕೇಶನ್ ಹಾಕಿದರೆ ಮಾತ್ರ ಬರುತ್ತೆ. ಬೇರೆ ಗ್ಯಾಸಲ್ಲಿ HP ಗ್ಯಾಸು ಅಥವಾ ಭಾರತ್ ಗ್ಯಾಸು ನಿಮ್ದು ಇತ್ತು ಅಂದರೆ ಆ ಸ್ಕೀಮಲ್ಲಿ ಬರೋದಿಲ್ಲ. ಇದು ಬೇರೆ ಅದು ಬೇರೆ, ಯಾರು ಕನ್ಫ್ಯೂಸ್ ಮಾಡ್ಕೋಬೇಡಿ. ಉಜ್ವಲ ಸ್ಕೀಮಲ್ಲಿ ನಿಮಗೆ 550 ರೂಪಾಯಿಗೆ ಪ್ರತಿ ತಿಂಗಳು ಸಿಲಿಂಡರ್ ಸಿಗುತ್ತೆ. ನೀವು ಈ ಯೋಜನೆಗೆ ಏನಾದರೂ ಅಪ್ಲಿಕೇಶನ್ ಹಾಕಬೇಕು ಅಂದರೆ ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ಗಳಲ್ಲಿ, ಕರ್ನಾಟಕ ಒನ್, ಗ್ರಾಮ ಒನ್, ಬೆಂಗಳೂರು ಒನ್ಗಳಲ್ಲಿ ಅಥವಾ CSC ಸರ್ವಿಸ್ ಸೆಂಟರ್ಗಳಲ್ಲಿ ಕೂಡ ಆನ್ಲೈನ್ ಅಪ್ಲಿಕೇಶನ್ ಹಾಕಿ ಅದಾದಮೇಲೆ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫಿಕೇಷನ್ ಆದರೆ ನೀವು ಎಲಿಜಿಬಲ್ ಇದ್ದರೆ ಖಂಡಿತವಾಗ್ಲೂ ನಿಮಗೆ ಉಜ್ವಲ ಯೋಜನೆ ಅಡಿಯಲ್ಲಿ ಉಚಿತವಾಗಿ LPG ಸಿಲಿಂಡರ್ ಮತ್ತು ಸ್ಟವ್ ಎರಡೂ ಕೂಡ ಸಿಗುತ್ತೆ. ಇದು ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರದಿಂದ ಸಿಗುವಂತಹ ಒಂದು ಉಪಯುಕ್ತ ಯೋಜನೆ. ತುಂಬ ಜನಕ್ಕೆ ನಿಜವಾಗ್ಲೂ ಸಹಾಯ ಆಗುವಂಥ ಒಂದು ಯೋಜನೆ ಅಂತಲೇ ಹೇಳಬಹುದು. ನಿಮ್ಗೆ ಯಾರಿಗಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.